ಎಲ್ಲರಿಗೂ ನಮಸ್ಕಾರ. ಚಾರ್ವಿಯನ್ನು ಸ್ಕೂಲಿಗೆ ಕಳಿಸಿದಾದ್ಮೇಲೆ ನಾನು ಅಡುಗೆ ಕೆಲಸನ ಶುರು ಮಾಡಿಕೊಂಡೆ. ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿತ್ತು. ಅದಕ್ಕೆ ಒಂಚೂರು ಪಲ್ಯ ಮಾಡಿಬಿಡೋಣ, ಬೀನ್ಸ್ ಪಲ್ಯ ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೀನ್ಸನ್ನು ಪಲ್ಯ ಮಾಡಬೇಕು ಅಂತಂದರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದಾದಮೇಲೆ ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲನ್ನು ಕೂಗಿಸ್ಕೊಳ್ಬೇಕು. ಬೀನ್ಸ್ ಪಲ್ಯಕ್ಕೆ ಇಲ್ಲಿ ನಾನು ಈರುಳ್ಳಿ, ಒಣಮೆಣಸಿನಕಾಯಿ ಮತ್ತು ಹಸಿ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ, ಫಸ್ಟು ಸಾಸಿವೆ ಹಾಕ್ಕೊಂಡು ಸಿಡ್ದಿದ್ದಾದಮೇಲೆ ಕಡಲೆಬೇಳೆ, ಈರುಳ್ಳಿ, ಒಣಮೆಣಸಿನಕಾಯನ್ನು ಹಾಕಿ ಫ್ರೈ ಮಾಡಿದ್ದಾದಮೇಲೆ ಬೀನ್ಸನ್ನು ಬೇಯಿಸಿ ನೀರೆಲ್ಲ ಸೈಡಿಗೆ ತೆಗೆದು ತೆಗ್ದಿರೋದನ್ನು ಇದರೊಳಗಡೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ತುರಿದಿರುವಂತಹ ಕೊಬ್ಬರಿನ ಇದಕ್ಕೆ ಸೇರಿಸಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೇಕು.